ಡಿಕೆಶಿ ವರ್ಸಸ್ ಮುನಿರತ್ನ ಕರಿಟೋಪಿ ವಿವಾದ ಮತ್ತೊಂದು ಸ್ವರೂಪವನ್ನೇ ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮುಗಿಸೋದಕ್ಕೆ ಕೇರಳದಲ್ಲಿ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ. ಈ ಬಗ್ಗೆ ನನಗೆ ಗೊತ್ತಿದೆ. ಜೊತೆಗೆ ಕೋಣ ಹಂದಿಯು ಬಲಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಶಾಸಕ ಮುನಿರತ್ನ. ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಸಿಲಿಕಾನ್ ಸಿಟಿಯ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಾಗ್ಗೆ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಆಯೋಜಿಸಿ ನಗರದ ಪ್ರಮುಖ ಪಾರ್ಕ್ಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಅದರಂತೆ ಇವತ್ತು ಕೂಡ ಮತ್ತಿಕೆರೆಯ ಜೆಪಿ ಪಾರ್ಕ್ಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಸಾರ್ವಜನಿಕರ ಸಂವಾದದ ವೇದಿಕೆ ಮೇಲೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸ್ಥಳೀಯ ಶಾಸಕರಾದ ನನಗೆ ಯಾವುದೇ ಆಹ್ವಾನ ಇಲ್ಲದಿದ್ರು ಶಾಸಕ ಮುನಿರತ್ನ ಬಂದು ಕುಳಿತಿದ್ರು. ಅದ್ಯಾವಾಗ ಡಿಕೆ ಶಿವಕುಮಾರ್ ಕರಿಟೋಪಿ MLA ಇಲ್ಲಿ ಬಾ ಅಂತ ಅಂದ್ರು ಮುನಿರತ್ನಗೆ ಪಿತ್ತ ನೆತ್ತಿಗೇರಿತ್ತು. ಮೈಕ್ ಕೈಗೆ ಎತ್ಕೊಂಡಂತ ಮುನಿರತ್ನ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಅದನ್ನ ಕೊಟ್ಟಿದ್ದೀರಾ? ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನೇ ಕೊಟ್ಟಿಲ್ಲ, ಒಂದು MP MLA ಫೋಟೋ ಇಲ್ಲ ಅಂತ ಡಿಕೆ ಸಮ್ಮುಖದಲ್ಲೇ ಅಧಿಕಾರಿಗಳ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನ ನಡೆಸಿದ್ರು. ಕರಿಟೋಪಿ ಅಂತ ಕರೆದಿದ್ದಕ್ಕೆ ಮುನಿರತ್ನ ಜೆಪಿ ಪಾರ್ಕ್ ಮುಂದೆ ಗಾಂಧಿ ಫೋಟೋವನ್ನ ಹಿಡಿದು ಧರಣಿಯನ್ನು ಕೂಡ ಕುಳಿತರು. ಈ ವೇಳೆ ಇತ್ತ ಸ್ಟೇಜ್ ನಲ್ಲಿ ಗಲಾಟೆಗಳು ಕೂಡ ನಡೆದು ಹೋಯಿತು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಗಲಾಟೆಗೆ ಇಳಿದ್ರು. ಇಲ್ಲಿ ರಾಜಕೀಯ ಮಾಡೋಕೆ ಬರಬೇಡಿ ಅಂತ ಗಲಾಟೆ ಕೂಡ ಮಾಡಿದ್ರು. ಆಹ್ವಾನ ನೀಡಿಲ್ಲ ಮತ್ತು ತನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಿ ವೇದಿಕೆಯಲ್ಲೇ ಧರಣಿಯನ್ನ ಕೂಡ ನಡೆಸಿದ್ರು. ಇನ್ನು ಸಿದ್ದರಾಮಯ್ಯ ವಿರುದ್ಧ ಮಾಟ ಮಂತ್ರ ಮಾಡಲಾಗಿದ್ದು ಡಬ್ಬದಲ್ಲೇ ಹಾಕಿ ವಶೀಕರಣವನ್ನು ಮಾಡಿದ್ದಾರೆ. ಇದಕ್ಕಾಗಿ ಕೋಣವನ್ನು ಬಲಿ ಕೊಟ್ಟಿದ್ದಾರೆ, ಹಂದಿಯನ್ನೂ ಬಲಿ ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಇತ್ತೀಚೆಗೆ ಸ್ವಲ್ಪ ಮಂಕಾಗಿದ್ದಾರೆ ಎನ್ನುವಂತಹ ಮಾತನ್ನ ಕೂಡ ಇಲ್ಲಿ ಮುನಿರತ್ನ ಆಡಿರುವಂತದ್ದು. ಇನ್ನು ಕುಮಾರಸ್ವಾಮಿ ವಿರುದ್ಧವೂ ಮಾಟ ಮಂತ್ರ ಮಾಡಿದ್ದಾರೆ. ಅದಕ್ಕಾಗಿ ಅವರ ಆರೋಗ್ಯ ಸರಿ ಇಲ್ಲ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧವೂ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಕರಿಟೋಪಿ ವಿವಾದ ಎಲ್ಲಿಂದಲೋ ಎಲ್ಗೋ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಕೇರಳದಲ್ಲಿ ಸಿಎಂ ವಿರುದ್ಧ ಡಿಕೆಶಿ ಮಾಟ ಮಾಡಿಸಿ ಕೋಣ ಹಂದಿ ಬಲಿ ಕೊಟ್ಟಿದ್ದಾರೆ ಅಂತ ಮುನಿರತ್ನ ಗಂಭೀರ ಆರೋಪವನ್ನ ಮಾಡ್ತಾ ಮಾತನಾಡಿದ್ದಾರೆ. ಇನ್ನು ಮುನಿರತ್ನರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರಿಟೋಪಿ ಅಂತ ಕರೆದಿದ್ದೇ ಅತಿ ದೊಡ್ಡ ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ. ಇನ್ನು ಸಿದ್ದರಾಮಯ್ಯನವರು ಪಾದರಸದಂತಿದ್ರು, ಆದ್ರೆ ಇತ್ತೀಚೆಗೆ ಮಂಕಾಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಮೊದಲು ಪಾದರಸದಂತೆ ಓಡಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಸಿದ್ದರಾಮಯ್ಯನವರು ಸ್ವಲ್ಪ ಮಂಕಾಗಿದ್ದಾರೆ. ವಶೀಕರಣ ಮಾಡಿ ಮಂತ್ರವಾದಿಗಳು ಡಬ್ಬದಲ್ಲಿ ಹಾಕಿ ಇಡುವಂತೆ ಅವರನ್ನ ಕಟ್ಟಿ ಹಾಕಲಾಗಿದೆ. ಸಿದ್ದರಾಮಯ್ಯನವರ ಆಡಳಿತ ಹೇಗಿರ್ತಾ ಇತ್ತು, ಅವರ ನಿರ್ಧಾರಗಳೆಲ್ಲವೂ ಜನರನ್ನ ಮೆಚ್ಚಿಸುವಂತಿರ್ತಾ ಇತ್ತು. ಈಗ ಅವರು ಬೆಂಗಳೂರಿನಲ್ಲಿ ಗುಂಡಿ ಬಿದ್ರು ಕೇಳ್ತಾ ಇಲ್ಲ, ಯಾರು ಸತ್ತು ಬಿದ್ರು ಕೇಳ್ತಾ ಇಲ್ಲ. ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಸಿಎಂ ಸಿದ್ದರಾಮಯ್ಯನವರು. ಅವರ ಈ ವರ್ತನೆಗೆ ವಾಮಾಚಾರ ಮಾಡಿಸಿರೋದೇ ಕಾರಣ ಅಂತ ಮುನಿರತ್ನ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ಗೆ ಒಂದೇ ಗುರಿ, ಅದು ನನ್ನ ಸಾಯಿಸಬೇಕು, ಆಮೇಲೆ ಅವರ ಪಕ್ಷದ ಕುಸುಮ ಅವರನ್ನ ಸಚಿವರನ್ನಾಗಿ ಮಾಡಬೇಕು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಚಿವೆ ಆದಂತೆ ಬೆಂಗಳೂರಿನಲ್ಲಿ ಆಗಬೇಕು, ಇದೇ ಉಪಮುಖ್ಯಮಂತ್ರಿ ಅವರ ಮುಖ್ಯ ಉದ್ದೇಶ ಅಂತ ಮುನಿರತ್ನ ಮಾತನಾಡಿದ್ದಾರೆ. ಇನ್ನು ಡಿಕೆ ರವಿ ಬದುಕಿದಿದ್ರೆ ನನಗೆ ಏನೂ ಆಗ್ತಾ ಇರಲಿಲ್ಲ. ಕುಸುಮ ಅವರಿಗೆ ಶಾಸಕರಾಗುವಂತ ಹುಚ್ಚು ಹಿಡಿದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನನ್ನನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಒಂದು ಹನಿ ಟ್ರ್ಯಾಪ್ ವಿಡಿಯೋ ಮಾಡಿಸ್ತಾರೆ, ಇಲ್ಲ ಅಂದ್ರೆ ಕೇರಳಕ್ಕೆ ಹೋಗಿ ಕೋಣನ ಬಲಿ ಕೊಡೋದು ಇವರ ಕಾಮನ್ ಕೆಲಸವಾಗ್ಬಿಟ್ಟಿದೆ. ಕುಮಾರಸ್ವಾಮಿಗೂ ಅದೇ ಮಾಡಿರೋದು, ಅದಕ್ಕೆ ಅವರ ಆರೋಗ್ಯ ಕೆಡ್ತಾ ಇರೋದು. ಕೋಣ ಬಲಿ ಕೊಟ್ಟು ಆರೋಗ್ಯ ಕೆಡುವಂತೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಡಿಕೆ ಶಿವಕುಮಾರ್ ಮೇಲೆ ಮುನಿರತ್ನ ಮಾಡಿದ್ದಾರೆ. ಒಟ್ಟಾರೆ ಈ ವಿವಾದ ಮತ್ತೆ ಇನ್ನು ಯಾವ ಸ್ವರೂಪ ತಲುಪುತ್ತೋ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ಮದು.